ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಹಾಯ್ ಹಲೋ ನಮಸ್ಕಾರ ಗೆಳೆಯರ, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ನಮ್ಮ ಥಂಬ್ನೈಲು ಟೈಟ್ಲಲ್ಲಿ ನೋಡಿರೋ ಹಾಗೆ ಇವತ್ತಿನ ನನ್ನ ಜೊತೆಗಾರ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ BS6. ಬನ್ನಿ ಈ ಗಾಡಿ ಒಂದು ಸತಿ ವಾಕರ್ ಒಂದು ತೋರಿಸ್ಬಿಡ್ತೀನಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ, ಬನ್ನಿ. ಅದಕ್ಕೂ ಬದಲು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋಣ. 500 ರೂಪಾಯಿ. ಸೊ ಹಿಮಾಲಯನ್ನ ಚೆಕ್ ಮಾಡಬೇಕು, ಟ್ರಯಲ್ ನೋಡಬೇಕು ಅಂತ ಅಂದ್ಕೊಂಡ್ಮೇಲೆ ಗಾಡಿ ತಗೊಂಡ್ಬಂದು ನಾರ್ಮಲ್ ಸ್ಟ್ರೀಟಲ್ಲೂ ಓಡಿಸ್ಕೊಂಡು ಹೈವೇನಲ್ಲಿ ಓಡಿಸ್ಕೊಂಡು ಹೋದ್ರೆ ಅದು ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಆ ಗಾಡಿನೂ ಚೆನ್ನಾಗಿ ಬೈಕೊಂಡ್ಬಿಡುತ್ತೆ. ನೀನು ಏನೋ ನಾನು ತಗೊಂಡು ಬಂದು ರೋಡಲ್ಲಿ ಓಡಿಸ್ತಾ ಇದೆಯಾ ಅಂತ. ಸೊ ಒಂದು ಸಣ್ಣದೊಂದು ಟ್ರಯಲ್, ಆಫ್ ರೋಡ್ ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು, ತುಂಬಾ ದೂರ ಏನಿಲ್ಲ, ಬೆಂಗಳೂರಿಂದ ಬರೀ 30 ಕಿಲೋಮೀಟರ್ ಇರೋದು, ಬರಾಡಿ ಬೆಟ್ಟ ಅಂತ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಮ್ಯಾಪ್ ಲಿಂಕ್ ಹಾಕಿರ್ತೀನಿ, ನೋಡಿ. ನೀವು ಒಂದು ಶಾರ್ಟ್ ರೈಡು, ಸಣ್ಣದೊಂದು ಆಫ್ ರೋಡ್ ಟ್ರಯಲ್ಸ್ ಎಲ್ಲ ಮಾಡಬೇಕು ಅಂತ ಹಾಕಿದ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರೈಟ್ ತೋರಿಸ್ತಾ ಇದೆ, ಬರೀ ಫಸ್ಟ್ ವರ್ಕ್ ಮಾಡೋಣ. ಬೂದಿ ಹಾಲ್. ನೋ ಬ್ರೋ, ಸಾರಿ. ಹೋಗೋಣ ಕಲ್ ಮೇಲೆ. ಆಕ್ಚುಲಿ ಆರಾಮ್ಸೆ ವಿ ಕ್ಯಾನ್ ಡೂ ದಿಸ್. ಒಳ್ಳೆ ಆಫ್ ರೋಡಿಂಗ್ ಜಾಗ ಇದೆ, ಬನ್ನಿ ಒಂದು ಬೀಟ್ ಹಾಕೊಂಡು ಬರೋಣ. ನಿಂತ್ಕೊಂಡೆಲ್ಲ ಆರಾಮಾಗಿ ಓಡಿಸ್ಬೋದು ಗುರು ಇದರಲ್ಲಿ. ಒಳ್ಳೆ ಜಾಗ ಸಿಕ್ತು ಆಫ್ ರೋಡಿಂಗ್ಗೆ. ಒಂದಷ್ಟು ಫೋಟೋಸ್ ತೆಗೆದು ಇಲ್ಲಿ. ಸೊ ವ್ಯೂ ಮತ್ತು ಜಾಗ ಎಲ್ಲ ತುಂಬ ಚೆನ್ನಾಗಿತ್ತು. ನಿಲ್ಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡೆ. ಆಮೇಲೆ ಬದಿ ಕಂಟಿನ್ಯೂ ಮಾಡೋಣ ರೋಡಲ್ಲಿ. ಇನ್ ಕೇಸ್ ನೀವು ಇದನ್ನೆಲ್ಲ ನೋಡಿ ಟ್ರೈ ಮಾಡಬೇಡಿ. ಟ್ರೈ ಮಾಡೋಂಗಿದ್ರೆ ಹುಷಾರಾಗಿ ನಿಮ್ಮ ಕೇರ್ಫುಲ್ಲಲ್ಲಿ ನೀವು ಓಡಿಸಿ.
ಏನ್ ಗುರು, ನಾನು ಒಬ್ಬನೇ ಬಂದಿದ್ದೀನ ಇವತ್ತು? ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಬರಾಡಿ ಬೆಟ್ಟ. ಸೊ ಅಲ್ಲಿ ಎದುರುಗಡೆ ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಸೊ ರೋಡು ಹಿಂಗೆ ಇದೆ ಆ್ಯಕ್ಚುಲಿ. ಅಲ್ಲಿ ನಾಟ್ ಡಾಟ್ ಆಫ್ ರೋಡ್ ಅಂದ್ಕೊಂಡಿದ್ದೀನಿ, ಮುಂದೆ ಹೋಗ್ತಾ ನೋಡೋಣ. ಇಲ್ಲಿವರೆಗೂ ಅಂತೂ ರೋಡ್ ಓಕೆ. ಹಾಯ್, ಒಬ್ರು ಸಿಕ್ಕಿದ್ರು. ಸಣ್ಣ ವಾಟರ್ ಕ್ರಾಸಿಂಗ್ ಇದೆ ನೋಡಿ ಇಲ್ಲಿ. ಎಲ್ಲಿಂದ ಬರ್ತಿದೆ ನೀರಿದು? ಒಂದು ಸಣ್ಣ ಕೆರೆ ತರ ಇದೆ. ಏನ್ ಗುರು ಇದು? ವಾವ್, ಈಸಿ ಈಸಿ. ಹಿಮಾಲಯನ್ ಗಿದಲ್ಲ, ಈಸಿ. ಆರಾಮ್ ಸೆ ಆರಾಮ್ ಸೆ. ಏನ್ ಸ್ಮೂತ್ ಗುರು, ಬೆಣ್ಣೆ ತರ ಓಡ್ತಾ ಇದೆ ಗಾಡಿ. ನನ್ನ ಡಾಮಿನರ್ ಆದ್ರೆ ಇಷ್ಟು ಈಸಿಯಾಗಿ ಹೊತ್ತಾ ಇರ್ಲಿಲ್ಲ ಅನ್ಸುತ್ತೆ. ಈಸಿ. ಸಸ್ಪೆನ್ಷನ್ ಅಂತೂ ಬೆಣ್ಣೆನೆ ನಮ್ಗೆ ಸ್ಮೂತ್, ಒಂದು ಚೂರು ಫೀಲ್ ಆಗ್ತಿಲ್ಲ ನನಗೆ. ಏನಿದು ಬಾಯ್ಸ್ ನಡ್ಕೊಂಡು ಹೋಗ್ತಾವಲ್ಲ, ಹೆಂಗ್ ಬಂದ್ರು? ಓ ಇನ್ನೂ ತುಂಬ ಜನ ಬೈಕರ್ಸ್ಗೆ ಗೊತ್ತಿಲ್ಲ ಅನ್ಸುತ್ತೆ ಈ ಸ್ಪಾಟು. ಯಾರು ಕಾಣಿಸ್ಕೊತಾ ಇಲ್ಲ. ಆಲ್ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಥರ ಇದೆ ಇದು. ಇದೆ ನೋಡಿ ಬೆಟ್ಟ. ನಿಂತ್ಕೋಬಾರ.
ಬನ್ನಿ ಫಸ್ಟು ಪ್ಲೇಸ್ದು ವಾಕ್ ಅರೌಂಡ್ ಮಾಡೋಣ. ವಾಕ್ ಅರೌಂಡು ಬೈಕಲ್ಲೇ ಮಾಡೋಣ. ನೋಡಿ ಹಿಂಗಿದೆ. ಬನ್ನಿ ತುಪ್ಪ ತುದಿಯಲ್ಲಿ ಹಾಕಿ ಸೊ ಇದಿಷ್ಟು ಬರಾಡಿ ಬೆಟ್ಟ ನೋಡಿದ್ರಲ್ಲ, ತುಂಬ ಕಾಮಾಗೆ ಚಿಲ್ಲಾಗಿತ್ತು. ಸೊ ಇನ್ನೂ ಸ್ವಲ್ಪ ಬೆಳಗ್ಗೆ ಬೇಗ ರೀಚ್ ಆಗಿದ್ದಿದ್ರೆ ನನಗೆ ಫಾಗ್ ಎಲ್ಲ ಸಿಕ್ತಿತ್ತು. ಹೇಗೇನ್ ನನ್ನ ಫ್ರೆಂಡ್ಸ್ನ ನೆನೆಸ್ಕೊಬೇಕು. ಅವರು ಲೇಟ್ ಮಾಡಿದ್ದು, ಅವರು ಕೈ ಕೊಟ್ಟಿದ್ದ ಕಾರಣದಿಂದ ನಮ್ಮದು ಲೇಟ್ ಆಯಿತು. ಸೊ ಓಕೆ, ನೋ ಇಶ್ಯೂ. ಒಂದು ಒಳ್ಳೆ ಬೈಕಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ. ಅದರಲ್ಲೂ ಸೋಲೋ ರೈಡು, ಇಂಥ ರೈಡ್ಗಳು ಮಾಡ್ತಾಯಿದ್ರೆ ನಮಗೂ ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತೆ. ಸೊ ಒಂದಷ್ಟು ಜನ ಹುಡುಗರು ಸಿಕ್ಕಿದ್ರು ಅಲ್ಲಿ, ಒಂದಿಬ್ಬರು ಹುಡುಗರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಹಂಗೆ ಒಂದಷ್ಟು ಫೋಟೋಸ್ ತೆಕ್ಕೊಂಡು, ಗಾಡಿದು ಒಂದಷ್ಟು ಫೋಟೋಸ್ ತೆಕ್ಕೊಂಡು, ಒಂದಷ್ಟು ರೀಲ್ಸ್ಗಳು ಬಿಟ್ಕೊಂಡು ನನ್ನ ರೀಲ್ಸು ಮತ್ತು ಕ್ವಿಕ್ ಅಪ್ಡೇಟ್ಸು ಎಲ್ಲದು ನಿಮಗೂ ನೋಡಬೇಕು ಅನ್ನೋಗಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಬಿಟ್ಟಿರ್ತೀನಿ. ಸೊ ಬನ್ನಿ, ಅಲ್ಲೂ ಫಾಲೋ ಮಾಡಿ, ನಿಮಗೆ ಕ್ವಿಕ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಹಂಗೆ ನಾನು ಆವಾಗಲಿಂದ ನಿಮಗೆ ಹೇಳಿರಲಿಲ್ಲ. ಸೊ ದ ಮೇನ್ ಥಿಂಗ್, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಾನು ಯಾವ್ಯಾವ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರದ್ದು ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ. ಸೊ ಇದಿಷ್ಟು ಬರಾಡಿ ಬೆಟ್ಟ ನೋಡಿದ್ದೀರಾ. ಸೊ ನಿಮ್ಗೇನು ಅನ್ನಿಸ್ತು, ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಅದೇ ಬೆಟ್ಟ, ಅಲ್ಲಿ ಹೋಗಿದ್ದು ನಾವು. ಅಲ್ಲಿ ಮೇಲೆ ತುದಿಗೆ ಹೋಗಿ ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು, ಒಂದಷ್ಟು ಜನ ಹುಡುಗರು ಸಿಕ್ಕಿದ್ರು, ಎಲ್ಲ ಮಾತಾಡಿಕೊಂಡು. ಸೊ ಇವಾಗ ನಾನು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಅಗೈನ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.